ನಮಸ್ಕಾರ ಸ್ನೇಹಿತರೆ. ಹಿಮಾಲಯ ಇದು ದೇವತೆಗಳ ದೇವಸ್ಥಾನ ಅಂತ ನಾವೆಲ್ಲ ನಂಬ್ತೀವಿ. ಆದರೆ ಇದೇ ಹಿಮಾಲಯದಲ್ಲಿ ಅತಿ ಎತ್ತರದ ಜಾಗದಲ್ಲಿ ಒಂದು ಸರೋವರ ಇದೆ. ಆ ಸರೋವರದ ಮಂಜು ಕರಗಿದಾಗ ಅಲ್ಲಿ ಕಾಣೋದು ನೀರಲ್ಲ, ಬದಲಿಗೆ ನೂರಾರು ಮನುಷ್ಯರ ಅಸ್ಥಿಪಂಜರಗಳು. ಅಷ್ಟೊಂದು ಜನ ಅಲ್ಲಿಗೆ ಹೇಗೆ ಹೋದರು? ಅವರನ್ನು ಕೊಂದವರು ಯಾರು? ಇವತ್ತಿನ ವೀಕೆಂಡ್ ವಿತ್ ನಟರಾಜ ವಿಡಿಯೋದಲ್ಲಿ ರೂಪ್ಕುಂಡ್ ಸರೋವರದ ಭೀಕರ ರಹಸ್ಯವನ್ನು ನಿಮಗೆ ನಾನು ತಿಳಿಸ್ತೀನಿ. ಸಮುದ್ರದ ಮಟ್ಟದಿಂದ 16,000 ಅಡಿ ಎತ್ತರದಲ್ಲಿರೋ ಈ ಜಾಗಕ್ಕೆ 1942ರಲ್ಲಿ ಒಬ್ಬ ಬ್ರಿಟಿಷ್ ಫಾರೆಸ್ಟ್ ಗಾರ್ಡ್ ಹೋಗ್ತಾರೆ. ಆಗ ಅವರಿಗೆ ಕಂಡಿದ್ದು ಆ ಭಯಾನಕ ದೃಶ್ಯ. ಸರೋವರದ ಅಡಿಯಲ್ಲಿ 300ರಿಂದ 800 ಜನಗಳ ಅಸ್ಥಿ ಪಂಜರಗಳು ತೇಲುತ್ತಿದ್ದವು. ಮೊದಲು ಬ್ರಿಟಿಷರು ಅಂದುಕೊಂಡಿದ್ದು ಇದು ಯುದ್ಧದಲ್ಲಿ ಸತ್ತ ಸೈನಿಕರು ಅಂತ. ಆದರೆ ಪರೀಕ್ಷೆ ಮಾಡಿದಾಗ ಸಿಕ್ಕಿದ ಸತ್ಯ ಇಡೀ ಜಗತ್ತನ್ನೇ ನಡುಗಿಸಿಬಿಡ್ತು. ಸಂಶೋಧನೆ ಮಾಡಿದಾಗ ಗೊತ್ತಾಗಿದ್ದು ಏನೆಂದರೆ ಇವರೆಲ್ಲರೂ ಸತ್ತಿದ್ದು ನಿನ್ನೆ ಮೊನ್ನೆಯಲ್ಲ, ಬರೋಬ್ಬರಿ 1200 ವರ್ಷಗಳ ಹಿಂದೆ. ಅಚ್ಚರಿಯ ವಿಷಯ ಅಂದರೆ ಅವರ ತಲೆಬುರುಡುಗಳ ಮೇಲೆ ಯಾವುದೋ ಭಾರವಾದ ವಸ್ತು ಬಿದ್ದ ಗುರುತುಗಳಿದ್ದವು. ಯಾರೂ ಅವರನ್ನು ಕತ್ತಿಯಿಂದ ಕೊಂದಿರಲಿಲ್ಲ. ಹಾಗಾದರೆ ಆಕಾಶದಿಂದ ಕಲ್ಲುಗಳು ಬಿದ್ದವ ಅಥವಾ ದೈವದ ಕೋಪನ? ಸ್ಥಳೀಯರ ಕಥೆಯ ಪ್ರಕಾರ ಅಲ್ಲಿನ ನಂದಾದೇವಿಗೆ ಅಪಪ್ರಚಾರ ಮಾಡಿದ ರಾಜ ಮತ್ತು ಆತನ ಪರಿವಾರದ ಮೇಲೆ ಆಕಾಶದಿಂದ ಕಬ್ಬಿಣದ ಚೆಂಡುಗಳಷ್ಟು ಗಾತ್ರದ ಕಲ್ಲುಗಳು, ಆಲಿಕಲ್ಲುಗಳು ಬಿದ್ದವಂತೆ. ವಿಜ್ಞಾನಿಗಳು ಕೂಡ ಇದನ್ನೇ ಹೇಳ್ತಾರೆ. ಅಂದು ಅಷ್ಟು ಎತ್ತರದ ಜಾಗದಲ್ಲಿ ಭೀಕರ ಆಲಿಕಲ್ಲು ಮಳೆ ಆಗಿ ಎಲ್ಲರೂ ಒಂದೇ ಕ್ಷಣಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಇಂದಿಗೂ ಅಲ್ಲಿಗೆ ಹೋಗುವವರಿಗೆ ಆ ಅಸ್ಥಿಪಂಜರಗಳು ಕಾಣಿಸುತ್ತವೆ. ವಿಜ್ಞಾನ ಅದೆಷ್ಟೇ ಮುಂದುವರೆದ್ರೂ ಆ ಎತ್ತರದ ಜಾಗಕ್ಕೆ ಅಷ್ಟೊಂದು ಜನ ಒಟ್ಟಿಗೆ ಯಾಕೆ ಹೋದರು ಅನ್ನೋದು ಇಂದಿಗೂ ಒಂದು ನಿಗೂಢ ರಹಸ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.